ಜನರು ಹಲೋ ಗುಟನ್ ಮಾರ್ಗನ್. ಈಗ ಟೈಮ್ ಬಂದು 2:30. ಇನ್ಮೇಲೆ ಹೆಣ್ಮಕ್ಳಿಗೆ ಏನು ಕಾಚಲ್ಲ. ನ್ಯೂ ಕಂಟ್ರಿ ಅಗೇನ್. ಟ್ರೈನ್ ಡೈರೆಕ್ಷನ್ ಚೇಂಜ್ ಮಾಡಿ ಈಗ ಬೇರೆ ಟ್ರೈನಿಗೆ ಹಚ್ಚ ಅಂತಾರ. ನಾನಲ್ಲ, ಮ್ಯಾಪ್ ಉಲ್ಟಾ ಹಾಕೊಂಡು. ನಾನಲ್ಲ, ಅವನು ಲೊಕೇಶನ್. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಮಂಜು ವ್ಲಾಗ್ಸ್. ವೆಲ್ಕಮ್. ಇವತ್ತಿನ ವ್ಲಾಗ್ ಏನಂತಂದ್ರೆ ಎಷ್ಟಾಗೈತಿ ನಮಗೆ ಟೈಮ್? 9 ಆತಲ್ಲ. 9 ಗಂಟೆ. ಸೊ ಫ್ರೈಡೇ 9 ಗಂಟೆ ಆಗೈತಿ ರಾತ್ರಿ. ಸೊ ನಾವು ವಿ ಆರ್ ಪ್ಯಾಕಿಂಗ್ ಫಾರ್ ಅವರ್ ಟ್ರಿಪ್. ಈ ವಿಡಿಯೋ ನೋಡ್ಕೋತಿರ್ರಿ, ನಿಮ್ಗೆ ಗೊತ್ತಾಕೈತಿ ಯಾವ ಪ್ಲೇಸಿಗೆ ಬಂದೇವಿ ನಾವು ಅಂತ ಹೇಳಿ. ಬಿಕಾಸ್ ಇದನ್ನ ಆಮೇಲೆ ಪೋಸ್ಟ್ ಮಾಡ್ತೇನೆ ವಿಡಿಯೋ. ಸೊ ಕಮ್ ಲೆಟ್ಸ್ ಪ್ಯಾಕ್ ಅವರ್ ಬ್ಯಾಗ್ಸ್ ಫಾರ್ ಅಲ್ಲಿಗೆ ಟ್ರಿಪ್ಪಿಗೆ ಹೋಗಕ್ಕೆ ನಾನು ರೆಡಿ ಆಗಿದ್ದೀನಿ. ಇವಳು ಇನ್ನೂ ರೆಡಿನೇ ಆಗ್ತಾ ಇದ್ದಾಳೆ. ಅವಳದು ಹೇರ್ ಸ್ಟೈಲ್ ಪ್ಲ್ಯಾನ್ ಫಿಕ್ಸ್ ಆಗ್ತಾ ಇಲ್ಲ ಇನ್ನು, ಯಾವ್ದು ಮಾಡ್ಬೇಕಂತ. ಬಡ ಮಾಡಮ್ಮ ತಾಯಿ, ಇನ್ನೊಂದು 20 ನಿಮಿಷಕ್ಕೆ ಬಸ್ ಇದೆ. ನೋಡಿ ಹೆಂಗೆ ಹಾಳು ಮಾಡೇವು ಮನಿನೆಲ್ಲ ಕಡೆ ಚಲ್ಲಾಡಿ. ವಾಪಸ್ ಬಂದ್ಮೇಲೆ ಮತ್ತೆ ಇದೊಂದು ಕೆಲಸ ಈಗ ಕ್ಲೀನಿಂಗ್. ರೆಡಿನಾ ನನ್ನ ಬರ್ಡೇ ಟ್ರಿಪ್ಗೆ? ಕ್ಯೂಟ್ ಐತ್ ಬಿಡ ಬ್ಯಾಗ್, ಪಿಂಕಿ ಬ್ಯಾಗ್. ನಮ್ಮ ಇವ್ರ ಇಶಾ ಅಂಬಾನಿಯವ್ರ ಮೆಟ್ ಗಾಲ ಒಳಗೆ ಅದು ಮಾವಿನ ಹಣ್ಣು ಹಿಡ್ಕೊಂಡಿದ್ರಲ್ಲ, ಹಂಗೆ ನನ್ನ ಹೆಂಡ್ತಿನೂ ಒಂದು ಮಾವಿನ ಹಣ್ಣು ಹಿಡ್ಕೊಂಡು ಹೊಂಟಾಳ. ನಿನ್ನೆ ತೊಗೊಂಡಾಳ, ಅದನ್ನೀಗ ತಿನ್ನೋಕ್ಕಾಗಿಲ್ಲ, ಹಾಳಾಕ್ಯದ ಬಾ ಅಂಥೇಳಿ ಹಿಡ್ಕೊಂಡು ಹೊಂಟಾವ. ಮತ್ತು ಪೋಸ್ ನೋಡ್ರಿ, ಈಕಿಂದ ಇಶಾ ಅಂಬಾನಿ ಪೋಸ್ ಕೊಡ ಅಂತ. ಅಷ್ಟು ಏನು ದಪ್ಪಿಲ್ಲ. ಬಿಡ್ತೀನಿ ಬಂದಿರಲ್ಲ. ಪಿಟ್ಟಿ ಆಡತ್ತ ಸಿಕ್ಕರಿಗೆ ಉಪ್ಪಿಟ್ಟು ಹೆಂಗೆ ಯಾವ ತಾಸಿಗೆ ಕರುತ್ತಂತ ಗೊತ್ತಾಗ್ಬೇಕು ನಮಗೆ. ಕಾಂಕ್ರೀಟ್ ಚೆನ್ನಾಗಿರಲಿಲ್ಲ ಅನ್ಸುತ್ತೆ. ಅಂದರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿತ್ತು, ಕಾಂಕ್ರೀಟ್ ಚೆನ್ನಾಗಿತ್ತು. ಪ್ರಶಾಂತ್ ಬಡ್ಕೊಂಡು ಪ್ರಶಾಂತ್ ತಿಂದ್ಕೊಂಡೇವಿ, ಕ್ರಾಸ್ ತಿಂದ್ಕೊಂಡೇವಿ. ಹೋಗಿ ಅಂದ್ರೂ ಹೊಟ್ಟೆ ತುಂಬಲ್. ಮತ್ತೆ ಪನ್ನೀರ್ ಪಲಾವ್ ಮಾಡ ಅಂತ ಗೊತ್ತಿಲ್ಲ. ಇನ್ನೂ ಒಂದು ತಾಸು ಮಾರಾಯ ಚರ್ಲೆಟಾನ್ವರೆಗೆ ಮುಟ್ಟಾಕ ಹೊಟ್ಟೆ ಕಿಸಿಲ್ ಬಿಟ್ಟೈತಿ. ಡಿಲೇನ ಮಾಡಕ್ತಾನ. ಡಿ ಬಿ ಅವಾಗ ಆನ್ ಟೈಮ್ ಮುಟ್ಸ್ಯಾರ. ಡಿಲೇ ಬಾಯ್ಸ್. ಡಿಲೇ ಬಾಯ್ಸ್. ಈಗರ ಬೋರ್ಡ್ ತೋರಿಸಿ ಡಿಲೇ ಬಾಯ್ಸ್ ಡಿಲೇ ಮಾಡ್ತಾರೆ ಇವ್ರು ಅಂತಂದ್ರಿ. ಅನ್ನೂ ಪುರ್ಸತ್ತೆ ಇಲ್ಲ. ಟ್ರೈನ್ ಡೈರೆಕ್ಷನ್ ಚೇಂಜ್ ಮಾಡಿ ಈಗ ಬೇರೆ ಟ್ರೈನಿಗೆ ಹಚ್ಚ ಅಂತಾರ. ಈ ಟ್ರೈನ್ ಇಳಿಬೇಕಂತ ಬ್ರಾಂಡೆನ್ಬರ್ಗ್ನಾಗ, ಅಲ್ಲಿ ಇಳಿದ ಬೇರೆ ಟ್ರೈನಿಗೆ ಹತ್ಬೇಕಂತ. ಏನ್ ಕ್ರೇಜಿ ಅದಾರ. ವೆಲ್ಕಮ್ ಟು ಜರ್ಮನಿ. ಇಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಹೊಂಟಿದ್ವಿ, ಈಗ ಉಲ್ಟಾನ ಮಾಡ್ಬಿಟ್ಟಾರ. ಮಜಾ ಆಯ್ತು. ಜರ್ಮನಿ ಕಾರಿನ ದೇಶದಲ್ಲಿರುವ ನಾವು ಕಾರುಗಳನ್ನು ಹೀಗೆ ಸಾಗಿಸುತ್ತಾರೆ. ಎಸ್, ನಾವು ಉಲ್ಸ್ಬರ್ಗ್ನಾಗ ಬರೀ ಫೋಕ್ಸ್ ವ್ಯಾಗನ್ ನೋಡಿರ್ತಿದ್ವಿ. ಇವತ್ತು ಸಿಟ್ರಾನ್ ಅಂತೇವೆ. ಸಿಟ್ರಾನ್ ಫ್ರೆಂಚ್ ಬ್ರ್ಯಾಂಡ್. ಬರ್ಲಿನ್ ಬುಲ್ಬುಲಯ್ಯ ಅಲ್ಲೇ ಐತ್ ನೋಡ್ರಿಪ್ಪ ಹೆಸರು. ನಮ್ ಹುಡುಗ ನಾನಲ್ಲ ಮ್ಯಾಪ್ ಉಲ್ಟಾ ಹಾಕೊಂಡು. ನಾನಲ್ಲ, ಅವನು ಲೊಕೇಶನ್ 200 ಮೀಟರ್ ಈ ಬ್ಯಾಗ್ನಾಗ ಹೊತ್ಕೊಂಡೇವಿ. 200 ಮೀಟರ್ ನಡ್ಸ್ಕೊಂಡ್ ಕರ್ಕೊಂಡು ಹೋಗಿ ನಮ್ ಫ್ರೆಂಡ್ ಲೊಕೇಶನ್ ತಪ್ಪ ಕಳ್ಸ್ಯಾನ. ಈಗ ಹೆಂಗ್ ಕರೆಕ್ಟ್ ಮಾಡ್ಕೋತದ? ಬೇರೆ ಲೊಕೇಶನ್ ಚೆಕ್ ಮಾಡಿದೆ, ಹಳೇದ ತೋರ್ಸ್ ತಪ್ಪು ಮಾಡಿ ಕರ್ಕೊಂಡು ಹೋಗಿ ಮೊದ್ಲ ಬೆನ್ನು ಸಾಂತತಿ. ವಾಕಿಂಗ್ ಮಾಡ್ಸ ಅಂತೇನ್ರಿ ಈಕಿಗೆ, ಕ್ಯಾಲೋರೀಸ್ ಬರ್ನ್ ಮಾಡ್ಸ ಅಂತ. ಈ ಬ್ಯಾಗ್ ಹಾಕೊಂಡು ವಾಕಿಂಗ್. ಬಾ ಇರ್ಲಿ, ನಡಿಬೇಕು ಒಂದ್ ಸ್ವಲ್ಪ. ಹೆಸರು ನೋಡ್ರಿ ಇದು ಯೂರೋ ಗಿಡ ಅಂತ.
ಬರ್ಲಿನಿನ ಸ್ಟ್ರೀಟ್ಸಲ್ಲಿ ಒಂದು ಸಣ್ಣ ವಾಕ್ ತೊಗೋತಿದ್ದೀವಿ. ಬರ್ಲಿನ್ ಇಂಟೀರಿಯರ್ಸ್ ಎಲ್ಲ ನೋಡಿದ್ದಿಲ್ಲ, ಜಸ್ಟ್ ಹೊರಗಡೆ ಫೇಮಸ್ ಸ್ಪಾಟ್ಸ್ ಅಷ್ಟು ನೋಡಿದ್ವಿ. ಇವತ್ತು ಜಸ್ಟ್ ಒಂದು ರೆಸಿಡೆನ್ಷಿಯಲ್ ಏರಿಯಾ ಬರ್ಲಿನಿಂದು. ಬಾಯ್ಸ್ ಇವರೆಲ್ಲ ಫ್ರೆಂಡ್ಸು, ಅವ ಹೊಸೊಬ್ಬ ಫ್ರೆಂಡ್, ಇವರಿಬ್ರು ಡಿಪ್ಲೊಮಾ ಫ್ರೆಂಡ್ಸ್. ಇದು ನೋಡ್ರಿ ಇಲ್ಲಿದೆ ಪಂಪ್. ನೀರು ಹೊಡಿತಿದ್ರೆ ಅನಿಸ್ತಿದ್ರೆ ನೀರು ಬರ್ತಿತ್ತೇನೋ. ನಮ್ಮೂರಾಗೂ ಇಂಥ ಆಟೋ ಇರ್ತಾವಲ್ಲ, ಇದೆಷ್ಟು ಕ್ಯೂಟ್ ಮೇಂಟೈನ್ ಮಾಡ್ಯಾರ ನೋಡೋರು, ಹೆವಿ ಕ್ಯೂಟ್ ಐತಿ. ಇದನ್ನ ಚರ್ಚ್ ಅನ್ಕೊಂಡಾರಂತಲೇ ಅವರು. ಚರ್ಚ್ ಅಲ್ಲ, ಡಿಸ್ನಿ ಪಾರ್ಕ್ ಥರ ಏನೋ ಕ್ಯೂಟ್ ಮಾಡ್ಯಾರ, ಥೀಮ್ ಪಾರ್ಕ್. ಸಣ್ಣ ಮಕ್ಕಳಿಗೆಲ್ಲ ಆಟ ಆಡಕ್ಕೆ ಎಷ್ಟು ಕ್ಯೂಟ್ ಮಾಡ್ಯಾರ ನೋಡ್ರಿ. ಅದೆಲ್ಲ ಡಿಫ್ರೆಂಟ್ ಸ್ಲೈಡ್ಸ್ ಐತಿ. ನಾವು ಪಾರ್ಕ್ ಒಳಗೆ ಹೊಂಟ್ವಾ. ಇದು ಹ್ಯಾರಿ ಪಾಟರ್ ಥೀಮ್. ಇದ್ರೊಳಗೆ ಹೋಗೋಣ ಬನ್ನಿ. ಹ್ಯಾರಿ ಪಾಟರ್ ಥೀಮ್ ಮಾಡ್ಯಾರ. ಹ್ಯಾರಿ ಪಾಟರ್ ಥೀಮ್ ಪಾರ್ಕ್ ಐತಿದೆ. ಇಲ್ಲೇ ಮೇಜ್ ಐತಿ, ಎಲ್ಲಾರು ಬೇರೆ ಬೇರೆ ಡೈರೆಕ್ಷನ್ನಾಗ ಹೋಗೋಣ. ಹಾ, ಯಾರು ಫಸ್ಟ್ ಸೆಂಟ್ರಿಗೆ ಬರ್ತಾರ, ಸೆಂಟರಿಗೆ ಹೋಗ್ಬೇಕಾ ಇಲ್ಲಿ? ಸೆಂಟರಿಗೆ ಹೋಗ್ಬೇಕು ಅನಿಸ್ತದೆ. ಓಕೆ, ನೀವು ಹಿಂಗೆ ಹೋಗ್ರಿ, ನಾನು ಹಿಂಗೆ ಹೋಗಂಬ. ಹಾಂ ನೀವಿಬ್ರು ಅಲ್ಲಿ ಬರ್ರಿ, ನಾವಿಬ್ರು ಇಲ್ಲಿ ಬರ್ತೇವೆ. ಕಮಾನ್. ಇಷ್ಟೇ ಇರೋದು. ಏನೈತಿ? ಸಣ್ಣ ಹುಡುಗರಿಗೆ ಮಾಡೋದು. ಶಾರ್ಗಿಲ್ ಬ್ರೋ ಹೋಗ್ಯಾನ ಆಲ್ರೆಡಿ. ಎಲ್ಲ ಹೋಗ್ಯಾನ. ಅಲ್ಲಿ ಬರ್ಬೇಕು. ಇಲ್ಲ ಇಲ್ಲ ಸರ್ಕಸ್ ಮಾಡಕಂತ ಹೇಳಿರ್ತೀನಿ. ಹತ್ತಿರ ನಾವು ಸಣ್ಣ ಹುಡುಗರಾಗ್ಯಾವಿ. ಬರೀ ಹುಡ್ಕೊನಿಗೆ ಎಕ್ಸಿಟ್ ಹುಡುಕ್ಬೇಕಂತ. ಎಸ್, ನಾವು ಬೇರೆ ಇದರಿಂದ ಎಂಟ್ರ್ ಆಗಿದ್ವಿ, ಈಗ ಈ ಕಡೆ ಬಂದ್ವಿ. ಸೂಪರ್. ಸಣ್ಣ ಹುಡುಗರಿಗೆ ನಾವು ಒಂದೇ ತಗೊಳ್ಳೋಣ. ಬಾಯ್ಸ್, ವಿ ಆರ್ ಬೀಟಿಂಗ್ ದ ಹೀಟ್ ವಿತ್ ಐಸ್ ಕ್ರೀಮ್. ಕೋಕೋನಸ್ ನನ್ನ ಫೇವ್ರೆಟ್. ಏಯ್ ಕೊಡಲೇ, ನಂದೇ ಚೆನ್ನಾಗಿದೆ. ಕೋಕೋನಸ್ ಆಗಲ್ಲ, ಕೋಕೋನಸ್. ಹಲೋ, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 2:15. 2:45. ಹಾಂ, 2:45. ನಮ್ಮ ಫ್ರೆಂಡ್ಸ್ ಮನೆ ಬಿಟ್ಟು ಯುಬಾನಿಗೆ ಬಂದೇವಿ. ಏರ್ಪೋರ್ಟಿಗೆ ಹೋಗ್ತಾ ಇದೀವಿ. ಈಗ ಇಲ್ಲಿಂದ ಏರ್ಪೋರ್ಟಿಗೆ ಸವಾರಿ. ಇನ್ನೂ ನಮ್ಮ ಪ್ಲೇಸ್ನ ಡಿಸ್ಕ್ಲೋಸ್ ಮಾಡಿಲ್ಲ ನಿಖಿಲ್. ಹೌದು, ಯಾವ ಪ್ಲೇಸ್ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ನಿಖಿಲ್. ಥ್ಯಾಂಕ್ ಯು. ಒಳಗೆ ಬಂದೆ ನೀನು. ನಾವು ಈಗ ಬಂದು ತಲುಪಿದ್ದೇವೆ ಬರ್ಲಿನ್ ಏರ್ಪೋರ್ಟ್ಗೆ. ನಮ್ಮ ಕಡೆ ಎಷ್ಟು ಸೆಕ್ಯೂರಿಟಿ ಇರ್ತತಿ ಏರ್ಪೋರ್ಟ್ನಾಗ ಎಂಟ್ರೆನ್ಸ್ಗೆ. ಇಲ್ಲಿ ನೋಡಿಲ್ಲ, ಯಾರು ಇಲ್ಲ. ಸುಮ್ಮನೆ ನೀನು ಆರಾಮಾಗಿ ಒಳಗೆ ಎಂಟರ್ ಆಗ್ಬೋದು, ಯಾರು ಕೇಳೋರಿಲ್ಲ. ಇಲ್ಲಿ ಒಳಗೆ ಹೋದಿನ ಸೆಕ್ಯೂರಿಟಿ ಜಾಸ್ತಿ ಐತಿ. ಹೊರಗೆ ಪಾಸ್ಪೋರ್ಟ್ ತೋರಿಸ್ಬೇಕು, ಆಮೇಲೆ ಟಿಕೆಟ್ ತೋರಿಸಿ ಸ್ಕ್ಯಾನ್ ಆಗಿ ಡಿಜಿ ಸ್ಕ್ಯಾನರ್ಲೆ ಸ್ಕ್ಯಾನ್ ಮಾಡಿ ಒಳಗೆ ಬಿಡಲ್ಲ. ಬಾಯಿ ಹೇಳಕ್ಕೂ ಒಳಗೆ ಬಿಡಂಗಿಲ್ಲ. ಇಲ್ಲಿ ಒಳಗಿನ ಮಠ ಹೋಗ್ಬೋದು, ಬಾಯಿ ಹೇಳಕ್. 3:30 ಬೆಳಕು ನೋಡ್ರಿ ಇಲ್ಲಿ ಬರ್ಲಿಂದಾಗ. ಯಾ ನಮ್ನಿ ಆಗೈತಿ. ಇನ್ನು 4:30 ಅಂದ್ರೆ ಸೂರ್ಯ ಮೇಲೆ ಬಂದಿರ್ತಾನೆ. 3:45 ಆಗೈತೆ ಅಷ್ಟೇ ನೋಡಿ. ಆ ನಮ್ನಿ ಬೆಳಕು ಬರ್ತೈತಿ. 11 ಕತ್ಲಾಗೈತಿ, 3:30 ಬೆಳಕಾಗೈತೆ ಅಲ್ಲಿ. ನೋಡಿ
ಸೂರ್ಯ ಆನ್ ಡ್ಯೂಟಿ. ಏಯ್ ಬಂದೆ ಬಂದು ಜನಕ್ಕೆ ಫುಟ್ಬಾಲ್ ಕ್ರೇಜ್ ನೋಡಿ. ಇಲ್ಲಿ ಗೋಲ್ಡನ್ ಶೂ ಅಂತ ಹೇಳಿ ಲಿಕ್ಕರ್ ಬಾಟಲ್ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಮಸ್ತ್ ಆಗೈತೆ ನೋಡ ಅವನ 30 euro ಅದಕ್ಕೆ. ಅದು ಏನನೋಪ್ಪ ಕ್ಯಾಮ್ರಾ ಆನ್ ಆದ ಕೂಡಲೇ ಹುಬ್ಬಳ್ಳಿ ಕನ್ನಡನ ಬರವಲ್ದು ಬಡ ಬಡ. ಎಷ್ಟು ಹೈಟ್ ಆಗಿದ್ದೀವಿ ನೋಡಿ. ಬಾ ಬೇಬಿ ನೀನು ಯಾಕೆ ನನ್ನ ಕಾಲ್ ನೋಡು. ಶಾರ್ಟ್ಸ್ನಾಗ ಕಾಣುವಲ್ದು. ಸರಿ ಅಲ್ಲೇ ಹಿಂದೆ ಸೆಕ್ಯೂರಿಟಿ ಚೆಕ್ಕಿಂದಾಗ ನನ್ನ ಬ್ಯಾಗ್ ಬಂದ್ ಕೂಳೆ ಇವರಿಬ್ರು ಹೋತ್ ನೋಡಿ ನಿಂದು ಆ ಕಡೆ ಹೋಗ್ಯತ್ ನೋಡು, ಆ ಕಡೆ ಹೋಗ್ಯತ್ ನೋಡು ಅಂದ್ರೆ ಹಿಡಿತಾರ ನೋಡಂತಂದ್ರೆ ಯಾರ ಬ್ಯಾಗ್ ಹೋತ್ ಕೇಳ್ರಿಪ್ಪ ಒಂದ್ ಸ್ವಲ್ಪ ಇಬ್ಬರಿಗೂ. ಸ್ವಲ್ಪ ಹೋಯ್ತು, ಫುಲ್ ಹೋಯ್ತು. ಉಲ್ಟಾ ಇವ್ರಿಬ್ಬರದನ್ನ ಬ್ಯಾಗ್ ಹೋಗ್ಯತ್ ಅದ್ರಾಗ. ಚೆಕ್ ಮಾಡಿ ಹಿಡಿದು ಬಿಟ್ರು. ಚಿಂಗ್ಸ್ ಮಸಾಲ ಪ್ಯಾಕೆಟ್ ಹಿಂಗೆ ಒರೆಸಿ ಚೆಕ್ ಮಾಡಿ ಬಿಟ್ರು. ಮುಂಚೆ ನಿಂದೇಳು ಬ್ಯಾಗ್ ಕಿತ್ತಕ್ಕಾರ ಅವ್ರಿಗೆ ಜಿಪ್ ಎಲ್ಲ ಐತಿ ಗೊತ್ತಾಗೋಲ್ದ. ಏನೇನೋ ಹುಡ್ಕಂತಾನವ. ಆಮೇಲೆ ಇನ್ಶುಲ್ಡಿಗೋಂಗ್ ಅಂತ ಹೇಳಿ ಕರೆದು ಹೇಳ್ದೆ ಹಿಂದೆ ಇದೆ ಅಂತ. ಅವಾಗ ಓಕೆ ಓಕೆ ಅಂತ ಹೇಳಿ ಹುಡುಕ್ದ. ನಂಗೆ ಕಟ್ಸ್ತೀರಾ? ಇನ್ಮೇಲೆ ಹೆಣ್ಮಕ್ಳಿಗೆ ಏನೋ ಕಾಡ್ಸಲ್ಲ. B30 ನಮ್ದು. ನಿಖಿಲ್ ಆಗ್ಲೇ ನಮ್ ಗೇಟ್ B30 ನಿದ್ದಿಗಣ್ಣದ ನಮ್ದಿದೆ. ರಾಯನ್ ತೋರ್ಸಿ ಅಂತ ಹೇಳ್ರು. ನಾವು ಹೋಗ್ತಿರೋದು ರಾಯನ್ ಏರ್ ಫ್ಲೈಟ್ ಅಲ್ಲಿ. ಅಲ್ಲಿಗೆ ಎಲ್ಲಿಗೆ ಅಂತ ಇನ್ನೂ ರಿವೀಲ್ ಮಾಡಿಲ್ಲ, ಮಾಡ್ತೀವಿ. ಈಗ ನಮಗೆ ಟೈಮ್ 4:44 ಆಗೈತಿ ಮಾರ್ನಿಂಗ್. ಬೆಳಕು ನೋಡ್ರಿ ಹಿಂಗ ಇಷ್ಟ ಬೆಳಕಾಗೋದು. ರಾತ್ರಿ 11ಕ್ಕೂ ಇಷ್ಟ ಇರ್ತೈತಿ. ಹಾ ರಾತ್ರಿ 11ಕ್ಕೂ ಇದೆ ಬೆಳಕು, ಮುಂಜಾನೆ 4:00ವರೆಗೂ ಇದೆ ಬೆಳಕು. ಚಲೋ ಹೋಗೋಣ, ಗೇಟ್ ಹತ್ರ ಹೋಗಿ ಕೊಡೋಣ. ಲೈಟ್ ಹತ್ತಣ ಬನ್ನಿ. ಬರ್ತೀಯಾ? ಎಲ್ಲಿಗೆ ಹೇಳಲ್ಲ. ಬಿಟ್ರೇನಾ? ಬಿಟ್ಟಿಲ್ವಾ? ವೇಟಿಂಗ್ 5:30 ಸೂರ್ಯೋದಯ ನೋಡಿ. ಜನ ಎಲ್ಲ ಹೋಗ್ತಾ ಇದ್ದಾರೆ. ಬಸ್ ಹತ್ತಕ್ಕೆ ಅದು ಬೀಳ್ಕೊಡುಗೆ. ನಾನು ಹೋಗ್ತಾ ಇದ್ದೀನಿ ಹಿಂದೆ. ಬಾಯ್ ಬಾಯ್. ಅಲ್ಲ, ನಾವಿಬ್ರು ಪ್ರೀತಿ ಮಾಡ್ತೇವೆ ಆದ್ರೆ 12 euro ಕೊಟ್ಟು ಬಾಜು ಸೀಟ್ ಬುಕ್ ಮಾಡ್ಕೊಳ್ಳೋ ಅಷ್ಟಲ್ಲ. ಅಷ್ಟೇ. ಅವ ಫುಲ್ ಹಿಂದೆ 33, ನಾ ಮುಂದೆ 6ನೇ ಸೀಟ್. We are in a new country. So one more country added to the list. Thank you Ryanair for touching us down safely. ಈಗ ನನ್ನ ಹೆಂಡತಿ ಮತ್ತೆ ನಮ್ಮ ದೋಸ್ತ ನಿಖಿಲ ಮುಂದ್ಗಡೆ ಕೂತಿದ್ರು, ನಾನು ಹಿಂದೆ ಇದ್ದೆ. ಸೊ ಅವ್ರು ಬರೋ ತನಕ ವೇಟ್ ಮಾಡ್ಬೇಕೀಗ. ನಾನು ಫಾಸ್ಟಾಗಿ ಇಳಿದು ಓಡಿ ಬಂದ್ಬಿಟ್ಟಿದ್ದೀನಿ ನನ್ನ ಹೆಂಡ್ತಿನ ನೋಡಕ್ಕೆ. ವೇಟ್ ಮಾಡೋಣ. ಬಂದ್ಲು ನೋಡ್ರಿ ನನ್ನ ಹೆಂಡ್ತಿ. ಬೇಬಿ ನಮ್ಮ ಹುಲಿ ಜೊತೆ ಎಷ್ಟು 2ನೇ ಕಂಟ್ರಿ ಏನಿದೆ. ಬಾ 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 ಬಂದ್ವೇ. ನ್ಯೂ ಕಂಟ್ರಿ ಅಗೇನ್. 2ನೇ ಕಂಟ್ರಿ ಅನ್ನ ನಾವು ಬಂದಿರೋದು. ನೀವಿಬ್ರು 3ನೇ ಕಂಟ್ರಿ. 3ನೇದು 4ನೇದು ಲಕ್ಸಂಬರ್ಗ್. ಸೆಕೆಂಡ್ ಲಕ್ಸಂಬರ್ಗ್, ಸೀಕ್ರೆಟ್ ಲಕ್ಸಂಬರ್ಗ್. ಅದು ನೀವು ಆಕ್ಚುಲಿ 4 ಟೈಮ್ಸ್ ಏನ್ ಗೊತ್ತಾ, ನೀವಿಬ್ರು ಪ್ಯಾರಿಸ್ಸಿಗೆ ಫಸ್ಟ್ ಟೈಮ್. ಹೌದು ಲಕ್ಸಂಬರ್ಗ್, ಆಮ್ಸ್ಟರ್ಡ್ಯಾಮ್. ಅಲ್ಲ, ಅದು ಸೀಕ್ರೆಟ್ ಲಕ್ಸಂಬರ್ಗ್. ಅದಕ್ಕೆ ಆಮ್ಸ್ಟರ್ಡ್ಯಾಮ್ ಅನ್ನಲ್ಲ ನಾವು. ನೋಡ್ರಿ ಹೋಗೋಣ. ಎಸ್. ಎಲ್ಲಿ ಬಂದಿದೀವಿ ಹೇಳಿ? ವೆಲ್ಕಮ್ ಟು ಕ್ರೊಯೇಷಿಯಾ.